ಸಚಿವ ಸಂಪುಟ ಪುನರಚನೆಯ ಚರ್ಚೆ ನಡುವೆ ಸಿಎಂ ಸಿದ್ದರಾಮಯ್ಯ ಕೂಡ ನಾಳೆ ದೆಹಲಿಯ ಪ್ರಯಾಣವನ್ನು ಕೂಡ ಬೆಳೆಸ್ತಾ ಇದ್ದಾರೆ. ಸಾಕಷ್ಟು ಕೂಡ ಸಚಿವರು ಕೂಡ ಹಾಗೂ ಹಿರಿಯ ಶಾಸಕರು ಕೂಡ ಲಾಬಿಯನ್ನು ಕೂಡ ನಡೆಸ್ತಾರೆ. ಬಗ್ಗೆ ಮಾತುಗಳ ಜೊತೆಗೆ ಮಾಜಿ ಸಚಿವ ಆರ್ ವಿ ದೇಶಪಾಂಡೆ ಅವರು ಮಾತನಾಡ್ತಾ ಹೋಗ್ತೇನೆ. ಈಗ ಒಂದಷ್ಟು ಸಚಿವರು ಕೂಡ ಎರಡನೇ ಬಾರಿಗೆ ಮತ್ತೆ ಸಚಿವ ಸಂಪುಟ ಪುನರಚನೆ ಆದಾಗ ಆಕಾಂಕ್ಷೆಗಳು ಕೂಡ ಪಟ್ಟಿರುವಂಥದ್ದು. ತಾವು ಆಕಾಂಕ್ಷೆನ ಕೊಟ್ಟರೆ ನಿಭಾಯಿಸ್ತೀರಾ ಹೇಗೆ ಅಂತ ಸರ್? ಕೇಳಿ, ನಾ ಯಾವಾಗಲೂ ಆಕಾಂಕ್ಷೆ ಇದ್ದಿಲ್ಲ. ಅದು 8 ಮುಖ್ಯಮಂತ್ರಿ ಜೊತೆ ನಾನು ಕೆಲಸ ಮಾಡಿದ್ದೇನೆ. ನನ್ನ ಅರ್ಹತೆ ಅದೇ, ಯೋಗ್ಯತೆ ಅದೇ, ಅನುಭವ ಅದೇ. ಆದರೆ ಚೀಫ್ ಮಿನಿಸ್ಟರ್ ಇಂಡಕ್ಟ್ ಮಾಡೋದು ಅದು ಮುಖ್ಯಮಂತ್ರಿಗಳ ಪ್ರೊರಗೇಟಿವ್ ಮತ್ತು ಪಾರ್ಟಿ ಡಿಸಿಷನ್. ಇದಕ್ಕೆ ನಾನು ಬದ್ಧದೇನೆ, ಶಿಸ್ತುಬದ್ಧದೇನೆ. ಹಾಗಾಗಿ ನಾನು ಕ್ಯಾಬಿನೆಟ್ ಮಿನಿಸ್ಟರ್ ಆಗ್ತೇನೆ, ಮತ್ತೊಂದು ಆಗ್ತೇನೆ, ಆಕಾಂಕ್ಷೆ ಇರ್ಬೋದು. ಬಟ್ ದ್ಯಾಟ್ ಈಸ್ ನಾಟ್ ಅ ವೇ ಆಫ್ ನೀವು ವರ್ತನೆ ಮಾಡೋದು ಅಥವಾ ಕೇಳೋದು. ನಿಮಗೆ ನಾಳೆ ಮಿನಿಸ್ಟರ್ ಆಗೋದಿದ್ರೆ ನೀವು ಹೋಗಿ ಹೈಕಮಾಂಡ್ಗೆ ರಿಕ್ವೆಸ್ಟ್ ಮಾಡ್ಬೋದು, ಚೀಫ್ ಮಿನಿಸ್ಟರ್ಗೆ ರಿಕ್ವೆಸ್ಟ್ ಮಾಡ್ಬೋದು, ಪಕ್ಷದ ಅಧ್ಯಕ್ಷದಾರ ಅವ್ರು ರಿಕ್ವೆಸ್ಟ್ ಮಾಡ್ಬೋದು. ಅದು ಯು ಕ್ಯಾನ್ ಯು ಹ್ಯಾವ್ ಎವ್ರಿ ರೈಟ್ ಟು ಡೂ. ಬಟ್ ಇಟ್ಸ್ ಅಲ್ಟಿಮೇಟ್ಲಿ ದ ಪ್ರೊರಗೇಟಿವ್ ಆಫ್ ದ ಚೀಫ್ ಮಿನಿಸ್ಟರ್ ಆ್ಯಂಡ್ ದ ಪಾರ್ಟಿ ವಾಟ್ ಶುಡ್ ಹ್ಯಾಪನ್. ಸರ್, ಈಗ ತಾವು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಹಿರಿಯರಿದ್ದೀರಿ, ಸಚಿವರಾಗಿ ಕೂಡ ಕೆಲಸ ಮಾಡಿದ್ದೀರಿ. ಹೀಗಾಗಿ ಅನುಭವ ಕೂಡ ಸಾಕಷ್ಟು ಇರುತ್ತೆ. ಹೀಗಾಗಿ ಕೊಡುವ ಸಾಧ್ಯತೆ ಇದೆಯಾ? ಹೀಗೆ ಇಡೀ ಕರ್ನಾಟಕ ವಿಧಾನಸಭೆಯಲ್ಲಿ ಹಿರಿಯ ಶಾಸಕರಂದ್ರೆ ಆರ್ ವಿ ದೇಶಪಾಂಡೆ ಅವರು. ನಾವು 9 ಬಾರಿ ಬಂದಿದ್ದೇನೆ ಆರಿಸಿ. ಆದರೆ ಇವತ್ತು ನಾವು ಸಂಸತ್ ಸಂಪುಟದಲ್ಲಿ ಇಲ್ಲ. ಅದು ಯಾರು ತಪ್ಪಂತ ನಾನು ಹೇಳ್ತಾ ಇಲ್ಲ. ಓಕೆ, ನನಗೆ ಅವಕಾಶ ಇದ್ದಿಲ್ಲ, ಆಗಿಲ್ಲ. ನಾನು ತೆರೆದು ಕೆಡ್ಸ್ಕೊಳ್ಬೇಕು ವ್ಯಕ್ತಿ ಅಲ್ಲ. ಹಾಗಾಗಿ ಆಂಬಿಷನ್ ಇರಬೇಕು. ಬಟ್ ಅಲ್ಟಿಮೇಟ್ಲಿ ಪಾರ್ಟಿ ಏನು ಡಿಸೈಡ್ ಮಾಡ್ತದೆ ಅದಕ್ಕೆ ಗೌರವ ಕೊಡಬೇಕು. ದಟ್ ಈಸ್ ಡಿಸಿಪ್ಲಿನ್. ಈಗ ಸಚಿವ ಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ಏನಾದ್ರು ಭೇಟಿ ಮಾಡಿ ಸಚಿವ ಸ್ಥಾನ ಕೊಡಿ ಅಂತ ಅಪ್ರೋಚ್ ಮಾಡಿದ್ರಾ ಹೇಗೆ ಅಂತ? ನಾ ಈ ಕ್ಷಣ ತನಕ ಯಾರು ಸಚಿವ ಮಾಡ್ರಿ ಅಂತೂ ಹೇಳಿಲ್ಲ, ಅಪ್ರೋಚು ಮಾಡಿಲ್ಲ, ಇದರ ಮುಂದೆ ಅಪ್ರೋಚ್ ಮಾಡೋದು. ಇಟ್ ಇಸ್ ಲೆಫ್ಟ್ ದ ಪಾರ್ಟಿ. ಪಾರ್ಟಿ ನೋಸ್ ಮಿ ವೆಲ್. ಪಕ್ಷಕ್ಕೆ ನಾನು ಒಳ್ಳೆ ಪರಿಚಯ ಇದೆ. ನಾನು ಯಾರು ಪಕ್ಷಕ್ಕೆ ಗೊತ್ತದೆ, ಮುಖ್ಯಮಂತ್ರಿಗೆ ಗೊತ್ತದೆ. ಮುಖ್ಯಮಂತ್ರಿ ನಾನು ಭಾಳ ಕ್ಲೋಸ್ ಸ್ನೇಹಿತರು, ಅಧ್ಯಕ್ಷರು ನಾನು ಒಳ್ಳೆಯ ಸ್ನೇಹಿತರು. ಹಾಗಾಗಿ ಅವ್ರಿಗೆ ನಾ ಮತ್ತೇನು ಅಪ್ರೋಚ್ ಮಾಡೋದೇ ಅವ್ರಿಗೆ ಗೊತ್ತಲ್ಲ. ಸಾಧ್ಯ ಇದೆ 100ಕ್ಕೆ 100 ಮಾಡ್ತಾರೆ, ಸಾಧ್ಯ ಇರೋದು ಏನು ಮಾಡ್ತಾರೆ. ಅವಕಾಶ ಕೊಟ್ಟರೆ ಹಾಗಾದ್ರೆ ನಿಭಾಯಿಸ್ತೀರಿ ತಾವು? ಅರೆ, ಅವಕಾಶ ಕೊಟ್ಟರೆ ನಿಭಾಯಿಸೋದಿಲ್ಲ ಅಂತ ಯಾರು ನಾ ಹೇಳಲಿಕ್ಕೆ ಸಾಧ್ಯ ಇದೆ, ನೀವು ಹೇಳಲಿಕ್ಕೆ ಸಾಧ್ಯ ಇದೆ. ಅವಕಾಶ ಕೊಡಲಿ, ನಂತರ ಮಾತಾಡೋದು. ಅದಕ್ಕೆ ಉತ್ತರ ಸುಮ್ಕ ಇನ್ನು ಅವಕಾಶ ಕೊಟ್ಟಿಲ್ಲ ನಾ ಯಾಕೆ ಉತ್ತರ ಕೊಡಲಿ ಪ್ರಶ್ನೆಗೆ? ಹೌದಲ್ಲ?